ಪ್ರಕಾರವಾಗಿ ನಾವೆಲ್ಲರೂ ಕೂಡ ಈ ಕ್ಷೇತ್ರದಲ್ಲಿ ಇವತ್ತಿನ ಪುಣ್ಯದ ದಿವಸದ ಹೊತ್ತು ಸೇರಿಕೊಂಡು ಮಹಾಗಣಪತಿ ದೇವರ ಆರಾಧನೆಯನ್ನು ಮಾಡಬೇಕು. ನಮಗೆಲ್ಲರಿಗೂ ಕೂಡ ಮಹಾಗಣಪತಿಯ ಪರಿಪೂರ್ಣವಾದಂತಹ ಅನುಗ್ರಹ ಆಗಬೇಕು. ಅದೇ ರೀತಿಯಾಗಿ ಕ್ಷೇತ್ರದಲ್ಲಿ ನಾವೆಲ್ಲ ಸಂಕಲ್ಪ ಮಾಡಿರುವಂತಹ ಎಲ್ಲ ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳೆಲ್ಲ ಒಳ್ಳೆಯ ರೀತಿಯಲ್ಲಿ ನಿರ್ವಿಘ್ನವಾಗಿ ಮಹಾಗಣಪತಿ ದೇವರು ನೆರವೇರಿಸಿಕೊಡಬೇಕು. ಅದೇ ರೀತಿಯಾಗಿ ಭಕ್ತವರ್ಗದಲ್ಲಿ ಒಳ್ಳೆಯ ರೀತಿಯಾದಂತಹ ಐಕ್ಯಮತ್ಯವನ್ನು, ಅದೇ ರೀತಿ ಕ್ಷೇತ್ರಕ್ಕೆ ಸಕಲ ಸಮೃದ್ಧಿಯನ್ನು ಕೂಡ ಆ ಮಹಾಗಣಪತಿ ದೇವರು ಅನುಗ್ರಹಿಸಬೇಕು ಅಂತ ಹೇಳುವಂತಹ ಪರಮವಾದಂತಹ ಉದ್ದೇಶಗಳನ್ನೆಲ್ಲ ಇಟ್ಟುಕೊಂಡು ಇವತ್ತಿನ ದಿವಸ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಮಹಾಗಣಪತಿಯ ಆರಾಧನೆಗೆ ವಿಶೇಷವಾಗಿ ವಿಹಿತವಾದಂತಹ ದಿವಸದ ಹೊತ್ತು ಮಹಾಗಣಪತಿ ದೇವರಿಗೆ ಅಗ್ನಿ ಮಧ್ಯದಲ್ಲಿ 108 ತೆಂಗಿನಕಾಯಿಯ ಅಷ್ಟದ್ರವ್ಯವನ್ನು ಆಹುತಿ ಕೊಟ್ಟು ಪೂರ್ಣಾಹುತಿಯನ್ನು ಸಮರ್ಪಣೆ ಮಾಡಿ ಮಂಗಳಾರತಿ ಮಾಡಿದಂತಹ ಪ್ರಸನ್ನ ಕಾಲೇ ಕರ್ತವ್ಯಂ ದೇವತಾ ಪ್ರಾರ್ಥನಂ ವರಂ ಅಂತ ಹೇಳಿದ ಹಾಗೆ ಆ ಮಂಗಳಾರತಿಯನ್ನ ಮಾಡಿ ಪೂರ್ಣಾಹುತಿಗಳನ್ನೆಲ್ಲ ಭಕ್ತಿಯಿಂದ ಸಮರ್ಪಣೆ ಮಾಡಿದಂತಹ ಸಂದರ್ಭದಲ್ಲಿ ಪ್ರಸನ್ನ ಚಿತ್ತರಾಗಿರುವಂತಹ ದೇವತೆಗಳು ನಾವು ಕೇಳಿದ್ದನ್ನೆಲ್ಲ ತಥಾಸ್ತು ಅಂತ ಹೇಳಿ ಅನುಗ್ರಹಿಸ್ತಾರಂತೆ. ಅದೇ ಪ್ರಕಾರವಾಗಿ ನಾವೆಲ್ಲರೂ ಕೂಡ ಸೇರಿಕೊಂಡು ಹೋಮದ ಕಾಲದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಯಜ್ಞ ಅಂತ ಹೇಳಿದರೆ ನಾವು ಕೊಟ್ಟಂತಹ ಆಹುತಿಗಳನ್ನೆಲ್ಲ ತತ್ತತ್ ದೇವತೆಗಳಿಗೆ ಸಮರ್ಪಣೆ ಮಾಡುವಂತಹ ಒಂದು ಮಹತ್ತರವಾದಂತಹ ಒಂದು ಕಾರ್ಯವನ್ನ ಆ ಅಗ್ನಿ ಅಂತ ಹೇಳುವಂತಹ ಅದರಲ್ಲಿರುವಂತಹ ದೇವದ ಚೈತನ್ಯವು ನಮಗೆ ಅನುಗ್ರಹವನ್ನ ಮಾಡಿಕೊಡುತ್ತದೆ. ಅದೇ ರೀತಿಯಾಗಿ ಅಗಂ ಗಮಯತೆ ಇತಿ ಅಗ್ನಿ ಅಂತ ಹೇಳಿದ ಹಾಗೆ ಅಗ್ನಿಯಲ್ಲಿ ನಾವು ಕೊಟ್ಟಂತಹ ಎಲ್ಲ ಆಹುತಿಗಳು ಆ ದೇವತೆಗಳಿಗೆ ತಲುಪಿ ತನ್ಮೂಲಕವಾಗಿ ನಮಗೆ ಬೇಕಾದಂತಹ ಒಳ್ಳೆಯ ರೀತಿಯಾದಂತಹ ಸಮೃದ್ಧಿಯನ್ನು ದೇವರು ನಮಗೆ ಅನುಗ್ರಹಿಸ್ತಾರೆ. ಅದನ್ನೇ ಶಾಸ್ತ್ರಗಳು ಕೂಡ ಹೇಳ್ತದೆ. ಅಗ್ನೌ ಪ್ರಸ್ಥಾಹುತಿ ಸಮ್ಯಕ್ ಆದಿತ್ಯ ಉಪದಿಷ್ಠತೆ ಆದಿತ್ಯಾತ್ ಜಾಯತೆ ವೃಷ್ಟಿ ವೃಷ್ಟೇರನ್ನಂ ತತಃ ಪ್ರಜಾಹ ಅಂತ ಹೇಳಿದ ಹಾಗೆ ಅಗ್ನಿಯಲ್ಲಿ ಕೊಟ್ಟಂತಹ ಆಹುತಿಯನ್ನ ಆ ದೇವತೆಗಳು ಸ್ವೀಕರಿಸಿ ಅದಕ್ಕೆ ಪ್ರತ್ಯುಪಕಾರದ ಪ್ರತಿ ಫಲದ ದೃಷ್ಟಿಯಲ್ಲಿ ನಮಗೆ ಬೇಕಾದಂತಹ ಮಳೆಯನ್ನ, ಅದೇ ರೀತಿಯಾಗಿ ಒಳ್ಳೆಯ ಸಮೃದ್ಧಿಯುತವಾದಂತಹ ಬೆಳೆಯನ್ನ, ಪ್ರಜಾ ಸಮೃದ್ಧಿಯನ್ನ ಎಲ್ಲ ತನ್ಮೂಲಕವಾಗಿ ನಮಗೆ ಅನುಗ್ರಹಿಸ್ತಾರೆ ಅಂತ ಹೇಳುವಂಥದ್ದು. ಹಾಗಿರುವಾಗ ಇಂತಹ ಧರ್ಮ ಕಾರ್ಯಗಳನ್ನೆಲ್ಲ ನಾವೆಲ್ಲರೂ ಶ್ರದ್ಧೆಯಿಂದ ಸೇರಿ ಮಾಡಿದಾಗ ಇಡೀ ಊರಿಗೆ ಭಗವಂತನ ಅನುಗ್ರಹ ಆಗಲಿಕ್ಕೆ ಸಾಧ್ಯ. ಹಾಗಿರುವಾಗ ಮಂಡಲ ಮಧ್ಯದಲ್ಲಿ, ಅದೇ ರೀತಿಯಾಗಿ ಅಗ್ನಿ ಮಧ್ಯದಲ್ಲಿ, ಕಲಶದಲ್ಲಿ ಜಲ ಹೇಳುವಂತಹ ತತ್ವಗಳಲ್ಲಿ ಪೃಥ್ವಿ, ತೇಜಸ್ಸು, ವಾಯು, ಆಕಾಶ ಅಂತ ಹೇಳುವಂತಹ ಪಂಚಭೂತಗಳಲ್ಲಿಯೂ ಕೂಡ ಮಹಾಗಣಪತಿಯ ಸ್ವರೂಪವನ್ನು ನಾವು ಅನುಸ್ಮರಣೆಯನ್ನು ಮಾಡಿಕೊಂಡು ಮಹಾಗಣಪತಿ ದೇವರ ಆರಾಧನೆಯನ್ನ ಇವತ್ತಿನ ದಿವಸ ನಾವು ಮಾಡಿದ್ದೇವೆ. ಹಾಗಿರುವಾಗ ಮಹಾಗಣಪತಿ ಅಂತ ಹೇಳಿದರೆ ಎಲ್ಲ ವಿಘ್ನಗಳಿಗೆ ಅಧಿಪತಿ, ಎಲ್ಲ ಗಣಗಳಿಗೂ ಕೂಡ ಅಧಿಪತಿ. ಶಿವದೇವರಿಗೆ ಅನೇಕ ಭೂತಗಣಗಳು, ಅದೇ ರೀತಿಯಾಗಿ ಅನೇಕ ಗಣಗಳಿದ್ರೆ ಆ ಗಣಗಳಿಗೆಲ್ಲ ಅಧಿಪತಿ ಯಾರು ಅಂತ ಕೇಳಿದರೆ ಮಹಾಗಣಪತಿ. ಅಂತಹ ಮಹಾಗಣಪತಿ ವಿಘ್ನ ಕಾರಕನೂ ಹೌದು, ವಿಘ್ನ ನಿವಾರಕನೂ ಹೌದು. ನಾವು ಒಳ್ಳೆಯ ಕೆಲಸಗಳನ್ನ ಮಾಡುವಾಗ ನಮಗೆ ಬರುವಂತಹ ವಿಘ್ನಗಳನ್ನೆಲ್ಲ ನಿವಾರಣೆ ಮಾಡಿಕೊಟ್ಟು ನಾವು ಕೆಟ್ಟ ದಾರಿಯಲ್ಲಿ ಕೆಟ್ಟ ಕಾರ್ಯಗಳನ್ನೆಲ್ಲ ಯಾರು ಮಾಡ್ತಾರೋ ಅವರಿಗೆ ವಿಘ್ನಗಳನ್ನು ತಂದುಕೊಟ್ಟು ಇಡೀ ಲೋಕಕ್ಕೆ ಕಲ್ಯಾಣ ಆಗುವ ಹಾಗೆ, ಮಂಗಳ ಆಗುವ ಹಾಗೆ ಅಂತಹ ಒಳ್ಳೆಯ ಕಾರ್ಯಗಳಿಗೆಲ್ಲ ಬರುವಂತಹ ವಿಘ್ನಗಳನ್ನು ಮಹಾಗಣಪತಿ ದೇವರು ನಿವಾರಣೆ ಮಾಡಿಕೊಡ್ತಾರೆ. ಅದಲ್ಲದೆ ಆ ಆಕಾಶ ತತ್ವಕ್ಕೆ ಅಭಿಮಾನಿಯಾಗಿರುವಂತಹ ದೇವತೆ ಮಹಾಗಣಪತಿ. ಹಾಗಿರುವಾಗ ಮಹಾಗಣಪತಿ ದೇವರಿಗೆ ವಿಶೇಷವಾದಂತಹ ಆಹುತಿಗಳು, ವಿಶೇಷವಾದಂತಹ ದ್ರವ್ಯ ಅಂತ ಕೇಳಿದರೆ ಅಷ್ಟದ್ರವ್ಯ, ಮೋದಕ, ಪೃಥುಕ, ಲಾಜ, ಸಪ್ತವಶ್ಚ ರಸಾಲಕಾಹ, ನಾಳಿಕೇರ, ತಿಲ, ರಂಭ, ಪಕ್ವಾಷ್ಟದ್ರವ್ಯ ಮೀಲಿತಂ ಅಂತ ಹೇಳಿದ ಹಾಗೆ ಮೋದಕವನ್ನು, ಅದೇ ರೀತಿಯಾಗಿ ಪೃಥುಕ ಅಂತ ಹೇಳಿದರೆ ಅವಲಕ್ಕಿ, ಲಾಜ ಅಂತ ಹೇಳಿದರೆ ಹೊಟ್ಲು, ಸಕ್ತು ಅಂತ ಹೇಳಿದರೆ ಅಕ್ಕಿ ಹುಡಿ, ರಸಾಲಕ ಕಬ್ಬು, ನಾಳಿಕೇರ ತೆಂಗಿನಕಾಯಿ, ತಿಲ ಎಳ್ಳು, ರಂಭ ಹೇಳಿದರೆ ಬಾಳೆಹಣ್ಣು, ಇದಿಷ್ಟನ್ನ ಮಧು ಗುಡ ಆದ್ಯ ಮಿಶ್ರಿತಂ ಅಂತ ಹೇಳಿದ ಹಾಗೆ ಜೇನುತುಪ್ಪ, ಅದೇ ರೀತಿಯಾಗಿ ದನದ ತುಪ್ಪ, ಅದೇ ರೀತಿಯಾಗಿ ಬೆಲ್ಲ ಹೇಳುವಂತಹ 3 ಮಧುರ ದ್ರವ್ಯಗಳಿಂದ ಮಿಶ್ರಣ ಮಾಡಿಕೊಂಡು ಮಹಾಗಣಪತಿ ದೇವರಿಗೆ ಅಗ್ನಿಯಲ್ಲಿ ಅದನ್ನ ಸಮರ್ಪಣೆ ಮಾಡಿದರೆ ಸರ್ವಜ್ಞತ್ವಂ ಪ್ರಯಚ್ಛತಿ ಅಂತ ಹೇಳಿದ ಹಾಗೆ ಆ ಮಹಾಗಣಪತಿ ದೇವರು ಕ್ಷಿಪ್ರಪ್ರಸಾದನಾಗಿ ಬೇಕಾದಂತಹ ಎಲ್ಲ ನಮ್ಮ ಅಭೀಷ್ಟಗಳನ್ನು ಕ್ಷಿಪ್ರವಾಗಿ ಅನುಗ್ರಹಿಸ್ತಾನೆ. ಅದಲ್ಲದೆ ಮಹಾಗಣಪತಿ ದೇವ ಅಂತ ಹೇಳಿದರೆ ಇಡೀ ಬ್ರಹ್ಮಾಂಡವೇ ತನ್ನ ಇಟ್ಟುಕೊಂಡಂತಹ ಒಂದು ದೇವತೆ. ನಾವು ಎಷ್ಟೇ ಅವನಿಗೆ ಆಹುತಿಯನ್ನು ಕೊಟ್ಟರೂ ಕೂಡ ಅವನನ್ನು ಸಂತೋಷಪಡಿಸಲಿಕ್ಕೆ ಬಹಳ ಕಷ್ಟ ಸಾಧ್ಯ. ಆದರೆ
ಆ ಶ್ರದ್ಧಾ ಭಕ್ತಿ ಪವಿತ್ರಿತೋಪಹರಣೈ ಸ್ವ ಆರಂಭಭೂತಾತ್ಮಕೈ ಅಂತ ಹೇಳಿದ ಹಾಗೆಯೇ ದೇವರಿಗೆ ನಾವು ಏನನ್ನು ಸಮರ್ಪಣೆ ಮಾಡ್ಬೋದು ಅಂತ ಕೇಳಿದರೆ ನಾವು ಯಾವುದನ್ನು ಕೂಡ ಸಮರ್ಪಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೇಳಿದರೆ ಎಲ್ಲವೂ ಕೂಡ ಭಗವಂತನ ಸೃಷ್ಟಿ. ಒಂದು ಯಾಗಕ್ಕೆ ಬೇಕಾದಂತಹ ಒಂದು ದ್ರವ್ಯವನ್ನು, ಒಂದು ಬಾಳೆಹಣ್ಣು ಇರ್ಬೋದು ಅಥವಾ ಹೊತ್ತಲು ಇರ್ಬೋದು, ಅವಲಕ್ಕಿ ಇರ್ಬೋದು, ಬೆಲ್ಲ ಇರ್ಬೋದು, ಇದೆಲ್ಲವೂ ಕೂಡ ಮನುಷ್ಯನಿಂದ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಅನುಗ್ರಹಿಸಿದ್ರೆ ಮಾತ್ರ ಭೂಮಿಯಲ್ಲಿ ಒಳ್ಳೆಯ ಫಲಗಳೆಲ್ಲ ಬೆಳೆಯುವ ಮುಖಾಂತರವಾಗಿ ಅಂತಹ ಆ ದ್ರವ್ಯಗಳನ್ನೆಲ್ಲ ಭಗವಂತನೇ ಸೃಷ್ಟಿ ಮಾಡಿರುವಂಥದ್ದು. ಹಾಗಿರುವಾಗ ಭಗವಂತನಿಗೆ ಅದನ್ನು ಮತ್ತೆ ಹೇಗೆ ನಾವು ಸಮರ್ಪಣೆ ಮಾಡಬಹುದು ಅಂತ ಕೇಳಿದರೆ ಶ್ರದ್ಧಾ ಭಕ್ತಿ ಪವಿತ್ರಿತೋಪಹರಣೆ ಅಂತ ಹೇಳಿದ ಹಾಗೆ ಶ್ರದ್ಧೆ ಮತ್ತೆ ಭಕ್ತಿ ಅಂತ ಹೇಳುವಂಥದ್ದನ್ನು ಸೇರಿಸಿಕೊಂಡು ನಮ್ಮದನ್ನಾಗಿಸಿಕೊಂಡು ಮಹಾಗಣಪತಿಗೆ ಆ ದೇವರೇ ಸೃಷ್ಟಿಸಿರುವಂತಹ ದ್ರವ್ಯಗಳನ್ನು ಆ ಶ್ರದ್ಧೆ ಭಕ್ತಿಯಿಂದ ನಾವು ಅಗ್ನಿಯಲ್ಲಿ ಕೊಟ್ಟಾಗ ಅದಕ್ಕೆ ಪರಿಪೂರ್ಣವಾದಂತಹ ಫಲವನ್ನು ಮಹಾಗಣಪತಿ ದೇವರು ನಮಗೆ ಅನುಗ್ರಹಿಸಿ ಹೇಳಿರುವಂತಹ ಎಲ್ಲ ಫಲಗಳನ್ನು ದೇವರು ನಮಗೆ ಅನುಗ್ರಹಿಸ್ತಾರೆ. ಒಳ್ಳೆಯ ರೀತಿಯಾದಂತಹ ವಿದ್ಯೆಯನ್ನು, ಅದೇ ರೀತಿಯಾಗಿ ಒಳ್ಳೆಯ ರೀತಿಯಾದಂತಹ ಆರೋಗ್ಯವನ್ನು, ಸುಖವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ಇದೆಲ್ಲವನ್ನು ಕೂಡ ಆ ಮಹಾಗಣಪತಿ ದೇವರು ಅಷ್ಟದ್ರವ್ಯವನ್ನು ಹೋಮ ಮಾಡಿದಂತೆಗೆ ಅಷ್ಟೈಶ್ವರ್ಯವನ್ನು ಕೂಡ ನಮಗೆ ಅನುಗ್ರಹಿಸಿಕೊಡ್ತಾರೆ ಅಂತ ಹೇಳುವಂಥದ್ದು ಶಾಸ್ತ್ರಗಳಲ್ಲಿ ಹೇಳಿರುವಂತಹ ವಿಚಾರ. ಹಾಗಿರುವಾಗ ಇವತ್ತಿನ ದಿವಸ ನಾವೆಲ್ಲರೂ ಭಕ್ತವರ್ಗದವರು ಸೇರಿಕೊಂಡು ಇವತ್ತಿನ ಆ ಒಂದು ವಿಶೇಷವಾದಂತಹ ದಿವಸದ ಹೊತ್ತು ಮಹಾಗಣಪತಿ ದೇವರಿಗೆ ಆ ಅಗ್ನಿ ಮಧ್ಯದಲ್ಲಿ ಕೊಟ್ಟ ಎಲ್ಲ ಆಹುತಿಗಳನ್ನು ಮಹಾಗಣಪತಿ ದೇವರು ಸಂತೋಷದಿಂದ ಸನ್ನಿಧಾನಕ್ಕೆ ಸ್ವೀಕಾರ ಮಾಡಿಕೊಳ್ಳಬೇಕು. ನಮಗೆ ಬರುವಂತಹ ಸಮಸ್ತ ರೀತಿಯಾದಂತಹ ಆದಿಗಳನ್ನು, ವ್ಯಾಧಿಗಳನ್ನು, ಮಾನಸಿಕವಾಗಿ ಬರುವಂತಹ ಕ್ಷೋಭೆಗಳನ್ನು ಇದೆಲ್ಲವನ್ನು ಕೂಡ ದೂರೀಕರಣ ಮಾಡಿಕೊಟ್ಟು ಒಳ್ಳೆಯ ರೀತಿಯಾದಂತಹ ಜೀವನವನ್ನು ಮಾಡಲಿಕ್ಕೆ ಬೇಕಾದಂತಹ ಅನುಗ್ರಹವನ್ನು ಮಹಾಗಣಪತಿ ದೇವರು ಅನುಗ್ರಹಿಸಿ ನಾವು ಕೊಟ್ಟಂತಹ ಆಹುತಿಯಲ್ಲಿ ಅನೇಕ ರೀತಿಯಾದಂತಹ ದ್ರವ್ಯಲೋಪ, ಮಂತ್ರಲೋಪ, ಕ್ರಿಯಾಲೋಪ ಅಂತ ಹೇಳುವಂತಹ ಅನೇಕ ಲೋಪದೋಷಗಳೆಲ್ಲ ಇದ್ದರೆ ಅದನ್ನೆಲ್ಲವನ್ನು ಕೂಡ ಭಕ್ತಿಯಿಂದ ಕೊಟ್ಟದ್ದನ್ನು ಸಂತೋಷದಿಂದ ಸ್ವೀಕರಿಸಿಕೊಂಡು ಯಾರ್ಯಾರು ಈ ಒಂದು ಮಹತ್ ಕಾರ್ಯಕ್ಕೆ ಬೇಕಾಗಿ ಕಾಯೇನ ವಾಚ ಮನಸಾಪೂರ್ವಕವಾಗಿ ಆ ತನು ಮನ ಧನ ಸಹಾಯಾದಿಗಳನ್ನು, ದ್ರವ್ಯಗಳನ್ನೆಲ್ಲ ಆ ಮಹಾಗಣಪತಿಯ ಸನ್ನಿಧಿಗೆ ಇವತ್ತು ಸಮರ್ಪಣೆ ಮಾಡಿದಾರೋ ಅವರಿಗೆಲ್ಲರಿಗೂ ಕೂಡ ಭಗವಂತನ ಪರಿಪೂರ್ಣ ಅನುಗ್ರಹದಿಂದಾಗಿ ಇನ್ನಷ್ಟು ಚೈತನ್ಯಪೂರ್ಣವಾದಂತಹ ಆ ವಾತಾವರಣದಿಂದಾಗಿ ಭಗವಂತನ ಆರಾಧನೆಯನ್ನು ವಿಶುದ್ಧ ಮನಸ್ಸಿನಿಂದ ಎಲ್ಲ ಭಕ್ತವರ್ಗದವರು ಈ ಕ್ಷೇತ್ರದಲ್ಲಿ ಐಕ್ಯಮತ್ಯದಿಂದ ಕೂಡಿಕೊಂಡು ಇನ್ನಷ್ಟು ಧರ್ಮ ಕಾರ್ಯಗಳನ್ನೆಲ್ಲ ಮಾಡಲಿಕ್ಕೆ ಬೇಕಾಗುವಂತಹ ಯೋಗವನ್ನು, ಭಾಗ್ಯವನ್ನು ಕೂಡ ಮಹಾಗಣಪತಿ ದೇವರು ನಮಗೆಲ್ಲರ ಪಾಲಿಗೆ ಅನುಗ್ರಹಿಸಿ ಬರುವಂತಹ ಸರ್ವ ರೀತಿಯಾದಂತಹ ಕಷ್ಟಗಳನ್ನು ನಿವಾರಣೆ ಮಾಡಿಕೊಟ್ಟು ಅವರವರ ಮನಸ್ಸಿನ ಅಭೀಷ್ಟಗಳನ್ನು ಕೂಡ ಅನುಗ್ರಹಿಸಿ ಎಲ್ಲ ಈ ಕ್ಷೇತ್ರವನ್ನು ಮಹಾಕ್ಷೇತ್ರವನ್ನಾಗಿ ಬೆಳಗಿಸಿ ಇನ್ನಷ್ಟು ಕಾಲ ಭಗವಂತನ ಆರಾಧನೆಯನ್ನು ಮಾಡುವಂತಹ ಯೋಗವನ್ನು, ಅದೇ ರೀತಿಯಾಗಿ ಮಾಡಿದಂತಹ ಹೋಮದ ಪರಿಪೂರ್ಣ ಫಲದಿಂದಾಗಿ ಇಡೀ ನಮ್ಮ ಭಕ್ತವರ್ಗಕ್ಕೆ ಭಗವಂತನ ಅನುಗ್ರಹ, ಅದೇ ರೀತಿಯಾಗಿ ಲೋಕಕ್ಕೆ ಕಲ್ಯಾಣವನ್ನು, ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯಪೂರ್ಣವಾದಂತಹ ಸುಖಮಯವಾದಂತಹ ಜೀವನವನ್ನು ಮಹಾಗಣಪತಿ ದೇವರು ನಮ್ಮ ಪಾಲಿಗೆ ಅನುಗ್ರಹಿಸಿಕೊಡಬೇಕು ಅಂತ ಹೇಳಿ ಸಮಸ್ತರು ಕೂಡ ಸೇರಿಕೊಂಡು ಭಕ್ತಿಯಿಂದ ಅಗ್ನಿ ಮಧ್ಯದಲ್ಲಿ ಮಂಡಲ, ಸ್ವಸ್ತಿಕ, ಅದೇ ರೀತಿಯಾಗಿ ಕಲಶ ಮಧ್ಯದಲ್ಲಿ ಆವಾಹನೆಗಳನ್ನು ಮಾಡಿ ಆ ಉಪಚಾರಗಳನ್ನೆಲ್ಲ ಸಮರ್ಪಣೆ ಮಾಡಿ ಪ್ರಸನ್ನಚಿತ್ತನಾಗಿರುವಂತಹ ಮಹಾಗಣಪತಿ ದೇವರ ಹತ್ರ ಸಮಸ್ತರು ಕೂಡ ಸೇರಿಕೊಂಡು ಕೈ ಮುಗಿದುಕೊಂಡು ಮಾಡುವಂತಹ ಪ್ರಾರ್ಥನೆ. ಓಂ ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮಥಪತಯೇ ನಮಸ್ತೆ ಅಸ್ತು ಲಂಬೋದರಾಯ ವಿಘ್ನನಾಶಿನೇ ಶಿವಸುತಾಯ ಶ್ರೀವರದ